Dear friends, welcome to Janaki Tutorials. So today we will discuss about square of oppositions. Before of that, ಪೇಪರ್ 1 ರಿಲೇಟೆಡ್ ಹಾಗೂ ಪೇಪರ್ 2 ರಿಲೇಟೆಡ್, ಪೇಪರ್ 2 ಅಂದರೆ ಕಾಮರ್ಸ್ ರಿಲೇಟೆಡ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಪೇಪರ್ 1 ರಿಲೇಟೆಡ್ಡು ಆಪ್ಟಿಟ್ಯೂಡ್, ರೀಸ್ನಿಂಗ್ ಬೇಸ್ ಮೇಲೆ, DI ಬೇಸ್ ಮೇಲೆ ಒಂದಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ಸೊ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದ್ರ ರಿಲೇಟೆಡ್ ನೋಟ್ಸ್ನೆಲ್ಲನೂ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ, ಓಕೆನಾ. ಸೊ KCET ಪೇಪರ್ 1ನಲ್ಲಿ ಸ್ಕ್ವೇರ್ ಆಫ್ ಅಪೋಸಿಷನ್ ರಿಲೇಟೆಡ್ ಒಂದಷ್ಟು ಕ್ವಶನ್ಸ್ ಬರ್ತವೆ. ಸೊ ನಿಮಗೆಲ್ಲ ಈ ನೇಮ್ ನೋಡಿದರೆ ಏನೋ ಹೊಸದು, ಏನೋ ಹೊಸ ನೇಮು, ಈ ಥರ ಕ್ವಶನ್ಸ್ ಬರ್ತಾವೋ ಇಲ್ಲೋ ಅಂತ ತಲೆಯಲ್ಲಿರ್ಬೋದು. ಬಟ್ ಈ ಸ್ಕ್ವೇರ್ ಆಫ್ ಅಪೋಸಿಷನ್ ಬೇಸ್ ಮೇಲೆ ಏನು 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಹೆಂಗಿರುತ್ತೆ ಕ್ವಶನ್ಸು ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ. ಸೊ ಬಿಫೋರ್ ಆಫ್ ದ್ಯಾಟ್, ಸ್ಕ್ವೇರ್ ಆಫ್ ಅಪೋಸಿಷನ್ ಅಂದರೆ ಏನು ಅಂತ ನೋಡೋಣ, ಓಕೆನಾ. ಸೊ ಫಸ್ಟ್ ಯಾವ ಥರ ಇರ್ತವೆ ಕ್ವಶನ್ ಅಂತ ಹೇಳ ನಾನು. ಸೊ ಯಾವ ಥರ ಅಂದರೆ ಕ್ವಶನ್ಸು, ಲಿಸನ್ ಹಿಯರ್. ಇಲ್ಲಿದೆ ನೋಡ್ರಿ, ಈ ಕ್ವಶನ್ನ 2018 ಕೇಳಿದ್ದು. ಸೊ ಈ ಥರ ಫಸ್ಟ್ ವರ್ಡ್ಸ್ ನೋಡ್ರಿ, ಆಲ್, ಫ್ಯೂ, ನೋ ಅಂತ ಹೇಳಿ ಬರ್ತಾವಲ್ಲ. ಸೊ ಇದೆಲ್ಲ ಈ ಸ್ಕ್ವೇರ್ ಆಫ್ ಅಪೋಸಿಷನ್ ಬೇಸ್ ಮೇಲೆ ಸಾಲ್ವ್ ಮಾಡೋವಂಥದ್ದು. ನೋಡೋಣ ಯಾವ ಥರ. ಫಸ್ಟ್ ನಾವು ರೂಲ್ಸ್ ನೋಡ್ತಾ ಹೋಗೋಣ, ಏನೇನಿದ್ದಾವೆ ಅಂತ ಹೇಳಿ. ಓಕೆ, ಸಿ ಹಿಯರ್. ಇದು ಸ್ಕ್ವೇರ್ ಆಫ್ ಅಪೋಸಿಷನ್ ರೂಲ್ಸು. ಏನಂದರೆ AEIO. ಸೊ ಈ ಥರ ನೇಮ್ ಇಟ್ಕೋಬೇಕು. A ಮೀನ್ಸ್ ಆಲ್, E ಅಂದರೆ ನೋ ಅಂತ, I ಅಂದರೆ ಸಮ್, O ಮೀನ್ಸ್ ಸಮ್ ನಾಟ್. ಸೊ ಇವೆರಡು ಪಾಸಿಟಿವ್, ಇವೆರಡು ನೆಗೆಟಿವ್ ಅಂತಂದು ಹೇಳಿ. ಆಲ್, ನಾಟ್, ದೆನ್ ಸಮ್ ನಾಟ್, ಓಕೆನಾ. ಸರಿ, ಈ A ಆ್ಯಂಡ್ Eನ ಕಾಂಟ್ರರೀಸ್ ಅಂತಾರೆ, ಓಕೆನಾ. ಈ I ಆ್ಯಂಡ್ Oನ ಸಬ್ ಕಾಂಟ್ರರೀಸ್ ಅಂತಾರೆ. ಕಾಂಟ್ರರೀಸ್, ಸಬ್ ಕಾಂಟ್ರರೀಸ್. ನೆಕ್ಸ್ಟು ಈ A ಆ್ಯಂಡ್ Iನ ಸಬಲ್ಟರ್ಸ್ ಅಂತಾರೆ. ಸೇಮ್ ಇದು E ಆ್ಯಂಡ್ Oನು ಸಬಲ್ಟರ್ಸ್ ಅಂತಾರೆ. ದೆನ್ ಇದೇನಿದು ಅಪೋಸಿಟ್ ಏನು ಬರುತ್ತಲ್ಲ, E ಆ್ಯಂಡ್ O, E ಆ್ಯಂಡ್ I, ಇವನ್ನ ಕಾಂಟ್ರಾಡಿಕ್ಟರೀಸ್ ಅಂತಂದು ಹೇಳಿ ಕರೀತಾರೆ. ಸೊ ಏನು ಹಾಗಂದರೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿರಿ. ಎವ್ರಿ ಎಸ್ ಈಸ್ ಪಿ. ಆಲ್ ಅಂದರೆ ಎವ್ರಿ, ಬೋತ್ ಆರ್ ಸೇಮ್, ಕರೆಕ್ಟಾ. ನೆಕ್ಸ್ಟ್ ನೋ ಎಸ್ ಈಸ್ ಪಿ. ನೋ ಅಂತ ಫಸ್ಟ್ ನಾವು ವರ್ಡ್ ಯೂಸ್ ಮಾಡಿದ್ನಿಲ್ಲ ನಾನಿಲ್ಲಿ, ಸೇಮ್ ಅದೇ ಥರ. ಸಮ್ ಎಸ್ ಈಸ್ ಪಿ. ದಿಸ್ ಈಸ್ ಸಮ್ ಎಸ್ ಈಸ್ ನಾಟ್ ಅ ಪಿ ಅಂತಂದು ಹೇಳಿ. ಸೊ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, AEIO ಇದ್ದಾವೆ. A ಈಸ್ ಆಲ್, ದಿಸ್ ಈಸ್ ನೋ, I ಈಸ್ ಸಮ್, O ಈಸ್ ಸಮ್ ನಾಟ್. ಇಷ್ಟು ನೆನ್ಪಿಟ್ಕೊಳ್ರಿ, ಮುಂದೆ ನೋಡೋಣ ಏನಂತ ಹೇಳಿ, ಓಕೆನಾ. ಸರಿ, ಏನು ಹಾಗಂದ್ರೆ ಎವ್ರಿ ಎಸ್ ಈಸ್ ಪಿ. ಎವ್ರಿ ಅಂದರೆ ಆಲ್ ಅಲ್ಲ, ದಟ್ ಈಸ್ ಯೂನಿವರ್ಸಲ್ ಅಫರ್ಮೇಟಿವ್ ಅಂತ ಕರೀತಾರೆ ಅದಕ್ಕೆ. ನೋ ಇತ್ತಲ್ಲ, ಹೀಗೆ ನೋ ಅಂತೀವಲ್ಲ ನಾವು, ದಟ್ ಈಸ್ ಯೂನಿವರ್ಸಲ್ ನೆಗೆಟಿವ್. A ಈಸ್ ಯೂನಿವರ್ಸಲ್ ಅಫರ್ಮೇಟಿವ್, E ಈಸ್ ಯೂನಿವರ್ಸಲ್ ನೆಗೆಟಿವ್. ನೆಕ್ಸ್ಟ್ I ಈಸ್ ಸಮ್ ಈಸ್ ಪಿ ಇತ್ತಲ್ಲ, ದಟ್ ಈಸ್ I ಈಸ್ ಪರ್ಟಿಕ್ಯುಲರ್ ಅಫರ್ಮೇಟಿವ್. ಸಮ್ ಇತ್ತಲ್ಲ I, ದಟ್ ಈಸ್ ಪರ್ಟಿಕ್ಯುಲರ್ ಅಫರ್ಮೇಟಿವ್. ದೆನ್ O ಈಸ್ ಪರ್ಟಿಕ್ಯುಲರ್ ನೆಗೆಟಿವ್ ಅಂತ ಹೇಳಿ, ಓಕೆ. ಸರಿ, ಎ ಟೈಪಲ್ಲಿ ಮತ್ತು ಯಾವ್ಯಾವ ಥರ ವರ್ಡ್ಸ್ ಬರ್ಬೋದು? ಆಲ್, ನೋನ್, ಈಚ್, ಪ್ರನೌನ್, ಎವ್ರಿ, ಎನಿ, ಓನ್ಲಿ, ದಿ, ಓಕೆನಾ. ಈ ಟೈಪಲ್ಲಿ ಯಾವ ಥರ ಬರ್ತವೆ? ನೋ, ನೆವರ್, ನನ್, ನೈದರ್, ಓಕೆನಾ. ನೆಗೆಟಿವ್ ಈ ಟೈಪ್ ಅಂದರೆ ಫುಲ್ ನೆಗೆಟಿವ್. I ಟೈಪಲ್ಲಿ ಅಂದರೆ ಸಮ್ ಅಂತಂದು ಹೇಳಿ ಸ್ವಲ್ಪ ಅಂತ ವರ್ಡ್ ಮೀನಿಂಗ್ ಕೊಡೋವು ಬರ್ತವೆ. ಯಾವ್ಯಾವು? ಸಮ್, ಅ ಫ್ಯೂ, ಸರ್ಟೇನ್, ಮೋಸ್ಟ್, ಮೆನಿ, ಆಲ್ಮೋಸ್ಟ್, ಫ್ಯೂ, ಓಕೆ. ನೆಕ್ಸ್ಟ್ O ಟೈಪ್ ಲಾಸ್ಟಲ್ಲಿ ಸಮ್ ನಾಟ್, ಹಾರ್ಡ್ಲಿ, ದೆನ್ ಎವ್ರಿ ಆರ್ ನಾಟ್, ಓಕೆ. ಸರಿ, ನೋಡ್ತಾ ಹೋಗೋಣ ಹೇಗಿದೆ ಅಂತ ಹೇಳಿ. ಇದು ಒಂದು ಏನು ಪೇಪರ್, ಇದೊಂದು ಟೇಬಲ್ ನೋಡಿದರೆ ನಿಮಗೆ ಫುಲ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹೇಗೆ ಏನು ಅಂತಂದು ಹೇಳಿ. ಸರಿ, ಫಸ್ಟ್ ನಾನು ಹೇಳಿದ್ನಲ್ಲ, ದಿಸ್ ಈಸ್ ಆಲ್, ನೋ, ಸಮ್ ನಾಟ್, ಓಕೆ. ಇದು ಕಾಂಟ್ರರಿ ಅಪೋಸಿಷನ್, ಇದು ಸಬ್ ಕಾಂಟ್ರರಿ ಅಪೋಸಿಷನ್. ದಿಸ್ ಈಸ್ ಸಬಲ್ಟರ್, ಇಟ್ ಈಸ್ ಆಲ್ಸೋ ಸಬಲ್ಟರ್. ಹಿಂಗೆ ಅಪೋಸಿಟ್ ಇತ್ತು ಅಂತಂದರೆ ದಟ್ ಈಸ್ ಕಾಂಟ್ರಾಡಿಕ್ಟರಿ ಅಪೋಸಿಷನ್. ಸರಿ, ಒಂದೇನು ರೂಲ್ ಇರುತ್ತೆ ಅಂದರೆ ಇಲ್ಲಿದೆ ನೋಡ್ರಿ. ಇಫ್ ಒನ್ ಈಸ್ ಟ್ರೂ, ಟಿ ಮೀನ್ಸ್ ಟ್ರೂ, ದ ಅದರ್ ಮಸ್ಟ್ ಬಿ ಫಾಲ್ಸ್, ಬಟ್ ಬೋತ್ ಕ್ಯಾನ್ ಬಿ ಫಾಲ್ಸ್ ಅಂತಂದು ಹೇಳಿದೆ. ಅಂದರೆ ಏನು, ಇಫ್ ಇನ್ ಕೇಸ್ ಈ ಸೆಂಟೆನ್ಸ್ ಏನಿರುತ್ತಲ್ಲ, ಈ ಸೆಂಟೆನ್ಸು ಟ್ರೂ ಆಯಿತು ಅಂತಂದರೆ, ಸೊ ಅದರ್
ಒನ್ ಈಸ್ ಟ್ರೂ ಅದರ್ ಮಸ್ಟ್ ಬಿ ಫಾಲ್. ಸೊ ಇದೇನಾದರೂ ಟ್ರೂ ಇದ್ದರೆ, ಎ ಟ್ರೂ ಇತ್ತು ಅಂತಂದರೆ ದೆನ್ ಆಟೋಮೆಟಿಕಲಿ ಇ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಇಫ್ ಇನ್ ಕೇಸ್ ಎ ಫಾಲ್ಸ್ ಇತ್ತು ಅಂದರೆ ದೆನ್ ಇ ಏನಾಗ್ಬೋದು, ಫಾಲ್ಸ್ ಕೂಡ ಆಗ್ಬೋದು. ಅಂದರೆ ಇದು ಫಾಲ್ಸು ಆಗ್ಬೋದು, ಬಟ್ ಟ್ರೂ ಟುಗೆದರ್ ಆಗಲ್ಲ ಅಂತ. ಅಂದರೆ ಟ್ರೂ ಒಂದೇ ಸತಿ ಬರಲ್ಲ, ಫಾಲ್ಸ್ ಒಂದು ಸತಿ ಬರ್ಬೋದು ಅಂತಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಐ ಆ್ಯಂಡ್ ಓ ರಿಲೇಷನ್ಶಿಪ್ ಏನಿದೆ, ಇಫ್ ಒನ್ ಈಸ್ ಫಾಲ್ಸ್ ದ ಅದರ್ ಮಸ್ಟ್ ಬಿ ಟ್ರೂ. ಸೊ ಇವಾಗ ಒನ್ ಫಾಲ್ಸ್ ಆಯಿತು ಅಂತಂದರೆ ಅದರ್ ಮಸ್ಟ್ ಬಿ ಟ್ರೂನೇ. ಬಟ್ ಬೋತ್ ಕ್ಯಾನ್ ಬಿ ಟ್ರೂ. ಇಲ್ಲಿ ಬೋತ್ ಕ್ಯಾನ್ ಬಿ ಟ್ರೂ, ಬಟ್ ಬೋತ್ ಕೆನಾಟ್ ಬಿ ಫಾಲ್ಸ್ ಟು ಈಚ್ ಅದರ್. ಓಕೆನಾ. ಸೊ ಹಂಗಂದ್ರೆ ಏನಾಯ್ತು ಇಲ್ಲಿ ಮೀನಿಂಗು, ಇದು ಫಾಲ್ಸ್ ಆಗ್ಬೋದು ಇಲ್ಲಿ ಬೋತ್, ಬಟ್ ಇಲ್ಲಿ ಇದು ಟ್ರೂ ಆಗ್ಬೋದು, ಅದೇ ವೈಸ್ ವರ್ಸ. ಸೊ ಇಲ್ಲಿ ಏನಾಗಲ್ಲ, ಇಲ್ಲಿ ಟ್ರೂ ಟುಗೆದರ್ ಆಗಲ್ಲ. ಒಂದು ನೆನ್ಪಿಟ್ಕೊಂಡಿರಿ, ಇಲ್ಲಿ ಫಾಲ್ ಟುಗೆದರ್ ಆಗುತ್ತೆ, ಇಲ್ಲಿ ಟ್ರೂ ಟುಗೆದರ್ ಆಗುತ್ತೆ. ಓಕೆನಾ. ಮೇನ್ ಥಿಂಗ್ ಇದು. ನೋಡ್ತಾ ಹೋಗೋಣ ಕ್ವಶನ್ಸ್ ಹೆಂಗಂತ ಹೇಳಿ. ಸೊ ಬಿಫೋರ್ ಆಫ್ ದ್ಯಾಟ್, ಸೊ ಈ ಥರ ಕ್ವಶನ್ಸ್ ಇರ್ತಾವೆ ನೋಡ್ರಿ. ನೋ, ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟೆಲಿಜೆಂಟ್ಸ್. ಈ ಥರ ಕ್ವಶನ್ಸ್ ಇಲ್ಲಿ ಬರ್ತವೆ. ಈ ಕ್ವಶನ್ನ ಎಲ್ಲಿ ಕೇಳಿದ್ದು ಅಂದರೆ 2017 KCET ಎಕ್ಸಾಮ್ ಪೇಪರ್ 1 ಕೇಳಿರೋ ಕ್ವಶನ್. ಹೆಂಗೆ ಸಾಲ್ವ್ ಮಾಡಬೇಕು ನೋಡೋಣ. ಸರಿ, ಓಕೆ. ನಿಮಗೆ ಗೊತ್ತಲ್ಲ ಏನು, ನಿಮಗೆ ಈ ಥರ ಲೈನ್ ಫಸ್ಟ್ ಏನು ಮಾಡಬೇಕು, ಎಕ್ಸಾಮ್ ಒಳಗಡೆ ಈ ಥರ ಬಾಕ್ಸ್ ಹಾಕ್ಬಿಡ್ಬೇಕು. ಓಕೆನಾ. ಸರಿ, ಇದು ಆಲ್, ನೋ, ಸಮ್ ನಾಟ್. ಓಕೆ. ಸೊ ಏನಿದೆ ಕ್ವಶನ್ ನೋಡ್ರಿ, ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಟ್ರೂ. ಓಕೆನಾ. ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಟ್ರೂ ಅಂತೆ. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. ಸೊ ಈ ಇಷ್ಟು ಸ್ಟೇಟ್ಮೆಂಟಲ್ಲೇ ಯಾವುದು ಫಾಲ್ಸ್ ಇದೆ ಅಂತ ಕೇಳಿದ್ದಾರೆ. ನಮಗೇನು ರೂಲ್ಸ್ ಗೊತ್ತು ಬಿಫೋರ್ ಆಫ್ ದ್ಯಾಟ್, ಒಂದು ರೂಲ್ ಗೊತ್ತಿದೆ. ಏನು, ಇಲ್ಲಿ ಮೇಲ್ಗಡೆ ಬೋತ್ ಆರ್ ಫಾಲ್ ಟುಗೆದರ್ ಅಲ್ಲ, ಫಾಲ್ ಆಗಬಹುದು ಬಟ್ ಟ್ರೂ ಆಗೋಕ್ಕಾಗಲ್ಲ. ದೆನ್ ಕೆಳಗಡೆ ಎರಡು ಟ್ರೂ ಆಗ್ಬೋದು ಬಟ್ ಫಾಲ್ ಆಗೋಕ್ಕಾಗಲ್ಲ. ಸರ್ ಇವಾಗ ಕ್ವಶನ್ ಏನಿದೆ, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಅಂತಂದು ಹೇಳಿದೆ. ಸೊ ಆಲ್ ಸ್ಟೂಡೆಂಟ್ಸ್ ಅಂತಂದರೆ ಇಲ್ಲಿ ಬರುತ್ತಲ್ಲ. ಸೊ ಇದೇನಾಗಿದೆ, ಟ್ರೂ ಆಗಿದೆ. ಅಂದರೆ ಇದೇನಾಗಿದೆ, ಇಲ್ಲಿ ಟ್ರೂ ಇದೆ. ಸೊ ಹಾಗಂದರೆ ಇದು ಟ್ರೂ ಆಯ್ತಪ್ಪ. ಇದು ಟ್ರೂ ಆದರೆ ನೆಕ್ಸ್ಟ್ ಇದೆ ಅಲ್ಲ, ನೆಕ್ಸ್ಟ್ ಯಾವುದಿದೆ, ಇಲ್ಲೇನಾಗುತ್ತೆ, ಕಂಪಲ್ಸರಿ ಈ ನೋ ಅನ್ನೋ ಫಾರ್ಮ್ ಒಳಗಡೆ ಏನಾಗ್ಬೋದು ಹೇಳ್ರಿ, ಟ್ರೂ. ಇಲ್ಲಿ ಟ್ರೂ ಇತ್ತು ಅಂತಂದರೆ ಇಲ್ಲೇನಾಗುತ್ತೆ, ಒಂದು ಫಾಲ್ ಇದ್ದರೆ ಇದು ಫಾಲ್ ಆಗ್ಬೋದು, ಬಟ್ ಟ್ರೂ ಇದ್ದರೆ ಇಲ್ಲಿ ಕಂಪಲ್ಸರಿ ಏನಾಗುತ್ತೆ, ದಟ್ ಈಸ್ ಫಾಲ್ ಓನ್ಲಿ. ಇಲ್ಲೇನಾಗುತ್ತೆ, ಫಾಲ್ ಬರಬೇಕು. ಓಕೆನಾ. ನೆಕ್ಸ್ಟ್ ಇದು ಟ್ರೂ ಇತ್ತಪ್ಪ, ಯಾವುದು, ಇಲ್ಲಿ ಟ್ರೂ ಇದೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್. ಹಾಗಂದ್ರೆ ಅಪೋಸಿಟ್ ಏನಾಗುತ್ತೆ, ದಟ್ ಈಸ್ ಆಲ್ಸೋ ಫಾಲ್ಸ್. ಹೌದಾ. ಏನಾಗುತ್ತೆ ರೀ, ಇದು ಫಾಲ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಫಾಲ್ ಇತ್ತು, ಇಲ್ಲಿ ಫಾಲ್ ಇದೆ. ಹೌದಾ. ಸೊ ಇಲ್ಲಿ ಫಾಲ್ ಆಗ್ಬೋದಾ, ಇಲ್ಲಿ ನೋ, ಟ್ರೂ ಟುಗೆದರ್ ಆಗ್ಬೋದು ಬಟ್ ಫಾಲ್ಸ್ ಟುಗೆದರ್ ಆಗಲ್ಲ. ಹಾಗಂದ್ರೆ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ ರೀ, ಇಲ್ಲಿ ಟ್ರೂನೇ ಆಗಬೇಕು. ಓಕೆನಾ. ನಾನೇನು ಲೈಟಿಂಕಲ್ಲಿ ಬರ್ದಿನಲ್ಲ ಅದೆಲ್ಲ ಟ್ರೂ. ಸೊ ನಮಗೆ ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ, ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಇದ್ದರೆ ದಿಸ್ ಇಸ್ ಟ್ರೂ ವೆನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. ಯಾವ ಸ್ಟೇಟ್ಮೆಂಟ್ಸು ಫಾಲ್ಸ್ ಆಗುತ್ತೆ ಅಂತಂದು ಹೇಳಿ. ಹೌದಾ. ನೋಡೋಣ. ಸರಿ, ಫಸ್ಟ್ ಒನ್ ಏನಿದೆ, ನೋ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಅಂತಂದು ಹೇಳಿದೆ. ನೋ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಫಾಲ್ಸ್. ರೈಟ್. ಹೌದಾ. ಫಸ್ಟ್ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್, ಸಮ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ಸ್. ಸಮ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟು ಫಾಲ್ಸಾ, ನೋ, ಇದು ಫಾಲ್ಸ್ ಅಲ್ಲ, ದಿಸ್ ಇಸ್ ಟ್ರೂ. ನೆಕ್ಸ್ಟ್, ಸೆಕೆಂಡ್ ಒನ್ ಈಸ್ ರಾಂಗ್. ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟೆಲಿಜೆಂಟ್ಸ್. ಸಮ್ ಸ್ಟೂಡೆಂಟ್ಸ್ ಆರ್ ನಾಟ್ ಇಂಟೆಲಿಜೆಂಟ್ ಈಸ್ ಅ ಫಾಲ್ಸ್. ಕರೆಕ್ಟ್. ಹೌದಾ. ಹಾಗಂದ್ರೆ ಏನಾಯ್ತು, ಫಸ್ಟ್ ಸ್ಟೇಟ್ಮೆಂಟು ಲಾಸ್ಟ್ ಸ್ಟೇಟ್ಮೆಂಟ್ಸು ಕರೆಕ್ಟ್ ಇದ್ದಾವೆ. ಹಾಗಂದ್ರೆ 1 and 3 ಈಸ್ ಅ ಆನ್ಸರ್. ದಟ್ ಈಸ್ ಆಪ್ಷನ್ ನಂಬರ್ ಬಿ. ಓಕೆ. ಸೊ ದ ಆನ್ಸರ್ ಈಸ್ ಬಿ. ಈ ಥರ ಕ್ವಶನ್ ಇರ್ತವೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವುದಿದೆ ಅಂತ ಹೇಳಿ. ಓಕೆ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ 2017 ಕ್ವಶನ್. 2 statements A and B given below are followed by 2 conclusions 1 and 2. You are considered 2 statements are true which
of the given conclusion logically follows from the given statements. ಓಕೆ, ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಇದು, ಅದು ಸ್ಕ್ವೇರ್ ಆಫ್ ಅಪೋಸಿಷನ್ಸು. ಇಲ್ಲೇನಾಗುತ್ತಂದರೆ ಅಲ್ಲಿ ಹೆಂಗಿತ್ತು ಸಮ್ಮು ಸಮ್ ನಾಟು, ಇಲ್ಲಿ ಕೇಳಿರೋ ಕ್ವಶನ್ನು ಕನ್ಕ್ಲೂಷನ್ನು ಮತ್ತು ಸ್ಟೇಟ್ಮೆಂಟ್ ಬೇಸ್ ಮೇಲಿದೆ. ಹೌದಾ, ಇದನ್ನು ಡಿಫ್ರೆಂಟಾಗಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿರಿ. ಇಲ್ಲಿ ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್, ಆಲ್ ದ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್. ಸೊ ಈ ಕನ್ಕ್ಲೂಷನ್ನ ಕೊಟ್ಟು ಯಾವುದು ರೈಟ್ ಇದೆ ಅನ್ನೋದನ್ನು ನಾವು ಫಾಲೋ ಅಪ್ ಮಾಡಬೇಕು. ಬಟ್ ಇಲ್ಲೇನಿತ್ತು, ಇಲ್ಲಿ ಫಸ್ಟಿಗೆನ ಇದನ್ನ ಕೊಟ್ಟಿದ್ರು, ಆಲ್ ದ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಇದ್ದಾಗ ಈ ಥರ ಸಾಲ್ವ್ ಮಾಡಬೇಕು. ಇಲ್ಲೇನಿದೆ ಆ ಥರ ಏನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿರೋ 2 ಸ್ಟೇಟ್ಮೆಂಟ್ಸ್ ಇದ್ದಾವೆ. ಸೊ ಇದ್ರ ಬೇಸ್ ಮೇಲೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ನೋಡಿರಿ ಅದಕ್ಕೆ ಕಂಪೇರ್ ಮಾಡಿದ್ರೆ. ಇಲ್ಲಿ ಹೆಂಗೆ ಮಾಡಬೇಕು, ನಾವು ನಾರ್ಮಲಾಗಿ ಸಾಲ್ವ್ ಮಾಡ್ತಿದ್ವಲ್ಲ ಯಾವ ಥರ, ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್. ಸೊ ನಾನು ಇಲ್ಲೇನು ಮಾಡ್ತೀನಿ, ಒಂದು ರೌಂಡ್ ಹಾಕ್ತೀನಿ. ಓಕೆನಾ, ಇದಕ್ಕೆ ನಾನು ಸಿಂಗರ್ಸ್ ಅಂತ ಹೆಸರು ಕೊಡ್ತೀನಿ. ಓಕೆನಾ, ಸಿಂಗರ್ಸ್. ಇಲ್ಲೇನಿದೆ ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್ ಅಂತೆ. ಸೊ ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್ ಅಂದರೆ ಹಿಂಗೆ ಬರುತ್ತೆ, ಕರೆಕ್ಟಾ? ಮ್ಯೂಸಿಷಿಯನ್ಸ್, ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್ ಅಂದರೆ ಇದರೊಳಗಡೆ ಇರುವಂಥ ಒಂದು ಪಾರ್ಟ್ನ ನಾನಿಲ್ಲಿ ತೊಗೊಂಡಿನಿ ಅಷ್ಟೇ. ಸಮ್ ಅಂದರೆ ಇಷ್ಟೇ, ಸ್ವಲ್ಪ ತೊಗೊಳೋದು ಅಂತ. ಹೌದಾ, ನೆಕ್ಸ್ಟ್ ಏನಿದೆ ನೋಡಿರಿ, ಆಲ್ ದ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್ ಅಂದೆ. ಆಲ್ ದ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್ ಅಂದರೆ ಈ ಸಿಂಗರ್ಸ್ ಇಷ್ಟೂ ಸೇರಿಸಿ ಏನಾಗಿದ್ದಾರೆ, ಡ್ಯಾನ್ಸರ್ಸ್ ಆಗಿದ್ದಾರೆ. ಹೌದಾ, ಸರಿ, ಓಕೆ, ಈ ಥರ ಇದೆ. ಸರಿ, ಇಲ್ಲಿ ನೋಡ್ತಾ ಬರೋಣ ಏನಿದ್ದಾವೆ ಕನ್ಕ್ಲೂಷನ್ಸ್. ಸಮ್ ಮ್ಯೂಸಿಷಿಯನ್ಸ್ ಆರ್ ಡ್ಯಾನ್ಸರ್ಸ್, ಕರೆಕ್ಟಾ? ಎಸ್, ರೈಟ್. ಸಮ್ ಮ್ಯೂಸಿಷಿಯನ್ಸ್ ಆರ್ ಡ್ಯಾನ್ಸರ್ಸ್, ಇಲ್ಲಿ ಡ್ಯಾನ್ಸರ್ಸು ಬಂದಾರಲ್ಲ. ಆಲ್ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್ ಅಂದರೆ ಮುಗೀತು. ಈ ಡ್ಯಾನ್ಸರ್ ಒಳಗಡೆ ಈ ಮ್ಯೂಸಿಷಿಯನ್ಸು ಡ್ಯಾನ್ಸರ್ಸು ಇನ್ಕ್ಲೂಡ್ ಆಗಿದ್ದಾರೆ ಅಂತ. ಸೊ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಈಸ್ ರೈಟ್. ನೋ ಸಿಂಗರ್ ಈಸ್ ಮ್ಯೂಸಿಷಿಯನ್ಸ್, ಸಿಂಗರ್ಗೂ ಮ್ಯೂಸಿಷಿಯನ್ಸ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋಕ್ಕಾಗಲ್ಲ, ಬಿಕಾಸ್ ಇಲ್ಲಿದ್ದಾರೆ ನೋಡ್ರಿ. ಹೌದಾ, ಸೊ ಹಂಗಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಹಾಗಂದ್ರೆ ಯಾವುದು ಆನ್ಸರು? ಓನ್ಲಿ ಒನ್ ಕನ್ಕ್ಲೂಷನ್ ಒನ್ ಈಸ್ ಫಾಲೋಸ್. ಕರೆಕ್ಟಾ? ಆಪ್ಷನ್ ಎ ಈಸ್ ಅ ಆನ್ಸರ್. ಗುಡ್. ನೆಕ್ಸ್ಟ್ ಕ್ವಶನ್ 2018 ಬಂದಿರೋ ಕ್ವಶನು. ಸೊ ಇಲ್ಲಿದೆ ನೋಡ್ರಿ, ಆಲ್ ಕಂಟೆಂಪ್ರರಿ, ಫ್ಯೂ ಆನ್ಸೆಸ್ಟರ್ಸ್, ನೋ ಕಂಟೆಂಪ್ರರಿ. ಇದನ್ನ ಹೆಂಗೆ ಸಾಲ್ವ್ ಮಾಡ್ತೀರಾ? ಇದು ಇದೇ ಥರ ಇವಾಗ ಸಾಲ್ವ್ ಮಾಡಿದ್ನಲ್ಲ ಆ ಥರ. ಸೊ ಏನಿದೆ, ಆಲ್ ಕಂಟೆಂಪ್ರರೀಸ್ ಆರ್ ಆನ್ಸಿಯೇಟರ್ಸ್. ಓಕೆನಾ, ಸರಿ, ಇಲ್ಲಿ ಡ್ರಾ ಮಾಡೋಣ. ಹೆಂಗೆ, ಆಲ್ ಕಂಟೆಂಪ್ರರೀಸ್ ಆರ್ ಆನ್ಸಿಯೇಟರ್ಸ್, ಇದು ಕಂಟೆಂಪ್ಟರೀಸ್ ಅಂತ ಅಂದ್ಕೊಳ್ರಿ. ಆಲ್ ಕಂಟೆಂಪ್ಟರೀಸ್ ಆರ್ ಆನ್ಸಿಯೇಟರ್ಸ್. ಓಕೆನಾ, ನೆಕ್ಸ್ಟ್ ಫ್ಯೂ ಆನ್ಸಿಯೇಟರ್ಸ್ ಆರ್ ಹೇರ್ಸ್ ಅಂತೆ. ಫ್ಯೂ ಆನ್ಸಿಯೇಟರ್ಸ್ ಆರ್ ಹೇರ್ಸ್. ಸೊ ಫ್ಯೂ ಅಷ್ಟೇ ತಗೋಬೇಕು, ಹೇರ್ಸ್. ಓಕೆ, ನೆಕ್ಸ್ಟ್ ನೋ ಕಂಟೆಂಪ್ರರೀಸ್ ಈಸ್ ಆ್ಯನ್ ಹೇರ್. ಈ ಕಂಟೆಂಪ್ರರಿಗೂ ಹೇರ್ಗೂ ಯಾವುದೇ ಸಂಬಂಧ ಇಲ್ಲ. ಓಕೆ, ರೈಟ್. ನೆಕ್ಸ್ಟ್ ನೋಡಿರಿ, ಫಸ್ಟ್ ಆಪ್ಷನ್ ಏನಿದೆ, ಸಮ್ ಕಂಟೆಂಪ್ರರೀಸ್ ಆರ್ ಹೇರ್ಸ್. ಕರೆಕ್ಟಾ? ಇಲ್ಲೇನಿದೆ ಕ್ವಶನು, ವಿಚ್ ಆಫ್ ದ ಫಾಲೋವಿಂಗ್ ಇನ್ಫರೆನ್ಸಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಅಬೋವ್ ಸ್ಟೇಟ್ಮೆಂಟ್ಸ್. ಓಕೆ, ಸಮ್ ಕಂಟೆಂಪ್ರರೀಸ್ ಆರ್ ಹೇರ್ಸ್ ಅಂತ ನಾನು ಹೇಳಿದೆ. ಸೊ ಈ ಕಂಟೆಂಪ್ರರೀಸ್ಗೂ ಮತ್ತು ಹೇರ್ಸಿಗೂ ಏನಾದರೂ ರಿಲೇಷನ್ ಐತಾ? ಇದಕ್ಕೂ ನೋ, ಇಲ್ಲಿ ಲಾಸ್ಟೇ ಕೊಟ್ಟಾರ, ನೋ ಕಂಟೆಂಪ್ರರೀಸ್ ಆರ್ ಹೇರ್ಸ್. ಸೊ ಫಸ್ಟ್ ಆಪ್ಷನ್ ಈಸ್ ರಾಂಗ್. ಸಮ್ ಹೇರ್ಸ್ ಆರ್ ಆನ್ಸಿಯೇಟರ್ಸ್. ಸಮ್ ಹೇರ್ಸ್ ಆರ್ ಆನ್ಸಿಯೇಟರ್ಸ್, ರೈಟ್. ಹೌದಾ, ಇಲ್ಲಿ ಸಮ್ ಇದೆ ನೋಡಿರಿ, ಇಲ್ಲಿ ಅದು. ಓಕೆ, ಬಿ ವೈ ಈಸ್ ರೈಟ್. ಹಾಗೆ ನೋಡೋಣ ಸಿ ಡಿ ಏನಾಗುತ್ತೆ ಅಂತ. ನೋ ಆನ್ಸಿಯೇಟರ್ ಈಸ್ ಅ ಕಂಟೆಂಪ್ರರೀಸ್. ನೋ ಆನ್ಸಿಯೇಟರ್ ಈಸ್ ಅ ಕಂಟೆಂಪ್ರರೀಸ್. ದಿಸ್ ಇಸ್ ರಾಂಗ್. ಇದಕ್ಕೂ ರಿಲೇಷನ್ಶಿಪ್ ಇದೆ. ದೆನ್ ನೋ ಹೇರ್ಸ್ ಈಸ್ ಆನ್ ಆನ್ಸಿಯೇಟರ್. ನೋ ಹೇರ್ಸ್ ಈಸ್ ಆನ್ ಆನ್ಸಿಯೇಟರ್. ದಿಸ್ ಈಸ್ ಆಲ್ಸೋ ರಾಂಗ್. ಇಲ್ಲಿ ರಿಲೇಷನ್ಶಿಪ್ ಇದೆ. ಹಂಗಂದ್ರೆ ಬಿ ಈಸ್ ಅ ಆನ್ಸರ್. ಎಸ್, ಕರೆಕ್ಟ್, ಬಿ ಈಸ್ ಅ ಆನ್ಸರ್. ನೆಕ್ಸ್ಟ್ ಕ್ವಶನ್ 2020 ಕ್ವಶನ್ ಪೇಪರಲ್ಲಿ ಬಂದಿರೋದು ನೋಡ್ರಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಆಲ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್, ಸಮ್ ಕಂಟ್ರೀಸ್ ಆರ್ ಓಷಿಯನ್ಸ್, ನೋ ಓಷಿಯನ್ಸ್ ಈಸ್ ಎನ್ ಅ ಸಿ, ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್. ಓಕೆ, ನೋಡೋಣ. ಇದು ಸೇಮ್ ಇದೇ ಥರ ಡ್ರಾ ಮಾಡಬೇಕು. ಯಾವ ಥರ ಅಂತ ನೋಡೋಣ. ಆಲ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್. ಸರಿ, ಇಲ್ಲಿ ಕಂಟ್ರೀಸ್ ಇದ್ದಾವೆ ಅಂತ ಅಂದ್ಕೊಳ್ರಿ. ಆಲ್ ಕಂಟ್ರೀಸ್ ಆರ್ ಕಾಂಟಿನೆಂಟ್ಸ್. ಓಕೆ, ನೆಕ್ಸ್ಟ್ ಸಮ್ ಕಂಟ್ರೀಸ್ ಆರ್ ಓಷಿಯನ್ಸ್.
ಈ ಸಮ್ ಕಂಟ್ರೀಸ್ ಅಂದರೆ ಇದರೊಳಗಡೆ ಒಂದಿಷ್ಟು ತೊಗೊಳೋಣ. ಓಷಿಯನ್ಸ್. ಓಕೆನಾ, ಇದೇನಿದು ಓಷಿಯನ್ಸ್. ಓಕೆ, ನೆಕ್ಸ್ಟ್ ನೋ ಓಷಿಯನ್ ಈಸ್ ಸಿ. ಸಿಗೂ ಓಷಿಯನ್ಗೂ ರಿಲೇಷನ್ಶಿಪ್ ಇಲ್ಲ. ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್. ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್. ಸರಿ, ಇದಿಷ್ಟು ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್. ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್ ಅಂದರೆ ಏನು ಬರುತ್ತೆ, ಇಲ್ಲೊಂದು ಸಣ್ಣದೊಂದು ಬಂದು ದಿಸ್ ಇಸ್ ಸಿ. ಓಕೆ, ಇವಾಗ ಕ್ವಶನ್ ನೋಡಿ. ಸಮ್ ಸೀಸ್ ಆರ್ ಕಾಂಟಿನೆಂಟ್ಸ್ ಅಂತೆ. ಸೀಸ್ ಆರ್ ಕಾಂಟಿನೆಂಟ್ಸ್. ಸಮ್ ಅಲ್ಲ ರೀ, ಎಲ್ಲ ಸೀಸು ಕಾಂಟಿನೆಂಟ್ಸೆ. ಸೊ ದಿಸ್ ಇಸ್ ಫಾಲ್ಸ್. ಆಲ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್ ಅಂತೆ. ಆಲ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್. ಓಷಿಯನ್ಸ್ ಇಲ್ಲಿದ್ದಾವೆ. ಆಲ್ ಓಷಿಯನ್ಸ್ ಆರ್ ನಾಟ್ ಅ ಕಾಂಟಿನೆಂಟ್ಸ್. ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್ ಅಂತಿದ್ರೆ ರೈಟ್ ಆಗುತ್ತೆ. ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್. ಹೌದು ನೋಡ್ರಿ, ಸಮ್ ಓಷಿಯನ್ಸ್ ಏನಿದ್ದಾವೆ ಕಾಂಟಿನೆಂಟ್ಸ್ ಇದ್ದಾವೆ. ಹೌದಾ? ಸೊ ಸಿ ಈಸ್ ರೈಟ್. ಆಲ್ ಕಂಟ್ರೀಸ್ ಆರ್ ಓಷಿಯನ್ಸ್. ಆಲ್ ಕಂಟ್ರೀಸ್ ಆರ್ ಓಷಿಯನ್ಸ್. ನೋ, ಸಮ್ ಅಂತ ಇದ್ದರೆ ಅದು ರೈಟ್ ಆಗ್ತಿತ್ತು. ಹೌದಾ? ಸೊ ದ್ಯಾಟ್ ಈಸ್ ಸಿ ಈಸ್ ದ ಆನ್ಸರ್. ಎಸ್, ಕರೆಕ್ಟ್. ಸೊ ಇಲ್ಲಿದೆ ಡೈಗ್ರಾಮ್, ಈ ಥರ ಬರುತ್ತೆ ನೋಡ್ಕೊಳ್ರಿ. ಹೆಂಗೆ ಹಾಕಿದರೂ ಬರುತ್ತೆ ಡೈಗ್ರಾಮ್ನ, ಬಟ್ ರೂಲ್ಸ್ ಹೆಂಗಿದೆ ಆ ಥರ ಹಾಕಬೇಕು. ಓಕೆ, ಸಿ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿರಿ. ಇನ್ ದ ಫಾಲೋವಿಂಗ್ ಕ್ವಶನ್ಸ್ 3 ಸ್ಟೇಟ್ಮೆಂಟ್ಸ್ ಆರ್ ಗಿವನ್ ಫಾಲೋಡ್ 4 ಕನ್ಕ್ಲೂಷನ್ಸ್. ರೀಡ್ ದ ಕನ್ಕ್ಲೂಷನ್ ಆ್ಯಂಡ್ ದೆನ್ ಡಿಸೈಡ್ ವೆದರ್ ದ ಕನ್ಕ್ಲೂಷನ್ಸ್ ಆರ್ ಲಾಜಿಕಲಿ ಟ್ರೂ ಆರ್ ನಾಟ್ ಅಂತ ಹೇಳಿದೆ. ಓಕೆನಾ? ಸರಿ, ಸ್ಟೇಟ್ಮೆಂಟ್ಸ್. ಆಲ್ ಟ್ರೀಸ್ ಆರ್ ಹಿಲ್ಸ್. ಸಮ್ ಹಿಲ್ಸ್ ಆರ್ ಎನಿಮಲ್ಸ್. ಆಲ್ ಎನಿಮಲ್ಸ್ ಆರ್ ಬರ್ಡ್ಸ್ ಅಂತಂದು ಹೇಳಿದೆ. ನೋಡೋಣ ಯಾವ ಥರ ಆಗುತ್ತೆ ಡೈಗ್ರಾಮ್ ಅಂತ. ಸರಿ, ಆಲ್ ಟ್ರೀಸ್ ಆರ್ ಹಿಲ್ಸ್. ಟ್ರೀ ಇದೆ ಅಂದ್ಕೊಳ್ರಿ ಇಲ್ಲಿ. ಆಲ್ ಟ್ರೀಸ್ ಆರ್ ಹಿಲ್ಸ್ ಅಂತೆ. ಆಲ್ ಟ್ರೀಸು ಈ ಥರ ಬರುತ್ತೆ, ಹಿಲ್ಸ್. ಆಲ್ ಟ್ರೀಸ್ ಹಿಲ್ಸ್. ಓಕೆ, ನೆಕ್ಸ್ಟ್ ಸಮ್ ಹಿಲ್ಸ್ ಆರ್ ಎನಿಮಲ್ಸ್ ಅಂತೆ. ಸಮ್ ಹಿಲ್ಸ್ ಆರ್ ಎನಿಮಲ್ಸ್. ಓಕೆನಾ? ನೆಕ್ಸ್ಟ್ ಆಲ್ ಎನಿಮಲ್ಸ್ ಆರ್ ಬರ್ಡ್ಸ್. ಆಲ್ ಎನಿಮಲ್ಸ್ ಆರ್ ಬರ್ಡ್ಸ್ ಅಂದರೆ ಈ ಥರ ಬರುತ್ತೆ. ಓಕೆ, ಫಸ್ಟ್ ಕನ್ಕ್ಲೂಷನ್ ನೋಡೋಣ. ಸಮ್ ಬರ್ಡ್ಸ್ ಆರ್ ಹಿಲ್ಸ್. ಸಮ್ ಬರ್ಡ್ಸ್ ಆರ್ ಹಿಲ್ಸ್. ಕರೆಕ್ಟ್, ಇಲ್ಲಿ ಇದ್ದಾವಲ್ಲ ಬರ್ಡ್ಸ್, ಇಲ್ಲಿ ಇರ್ತವೆ. ಓಕೆ, ಫಸ್ಟ್ ಒನ್ ಈಸ್ ರೈಟ್. ನೆಕ್ಸ್ಟ್ ಸಮ್ ಬರ್ಡ್ಸ್ ಆರ್ ಟ್ರೀಸ್. ಟ್ರೀಗೂ ಬರ್ಡ್ಗೂ ಯಾವುದೇ ರಿಲೇಷನ್ಶಿಪ್ ಇಲ್ಲ ರೀ. ಹೌದಾ? ಸೊ ರಾಂಗ್. ದೆನ್ ಸಮ್ ಎನಿಮಲ್ಸ್ ಆರ್ ಟ್ರೀಸ್. ಸಮ್ ಎನಿಮಲ್ಸ್ ಆರ್ ಟ್ರೀಸ್. ನೋ, ಇದಕ್ಕೂ ಯಾವುದೇ ರಿಲೇಷನ್ಶಿಪ್ ಇಲ್ಲ. ನೆಕ್ಸ್ಟ್ ನೋ ಎನಿಮಲ್ ಈಸ್ ಟ್ರೀ. ನೋ ಎನಿಮಲ್ ಈಸ್ ಟ್ರೀ. ರೈಟ್. ಸೊ ಫಸ್ಟ್ ಆಪ್ಷನು ಲಾಸ್ಟ್ ಆಪ್ಷನು ರೈಟ್ ಐತಲ್ಲ, ಆಪ್ಷನ್ ನಂಬರ್ ಸಿ. ಹೌದಾ? ನೋಡೋಣ. ಆ್ಯಕ್ಚುಲಿ ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಾರೆ, ಬಟ್ ನನಗೆ ಅನಿಸಿದ ಮಟ್ಟಿಗೆ ದಿಸ್ ಇಸ್ 3 ಅಂತ ಅನ್ಬೋದು. ಓಕೆನಾ? ಸರಿ, ಓಕೆ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಇದಕ್ಕೆ ರಿಲೇಟೆಡ್ ನೋಟ್ಸ್ನೆಲ್ಲನೂ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ. ಓಕೆ, ಥ್ಯಾಂಕ್ ಯು.